back to my YouTube channel. ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವಲಿ ಖಾಲಿ ದೇವರ ಮುಂದೆ ಬೀಳುವೆ ನಾನು ಏಳು ಜನುಮ ನಿನ್ನನ್ನೇ. ನಿನ್ನೆ ವ್ಲಾಗ್ ಅಲ್ಲಿ ಹೇಳಿದ್ದೆ ಪ್ರೀ ವೆಡ್ಡಿಂಗ್ ಶೂಟ್ ವ್ಲಾಗ್ ಎಲ್ಲ ಮುಗಿಸಿದ್ದೀನಿ, ನಾಳೆಯಿಂದ ಮದುವೆ ಶಾಸ್ತ್ರಗಳ ವ್ಲಾಗ್ ಹಾಕ್ತೀನಿ ಅಂತ. ಸೊ ಎಸ್, ಇವತ್ತಿನ ವ್ಲಾಗ್ ಅಲ್ಲಿ ನಾನು ಹಳದಿ ಶಾಸ್ತ್ರ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಗೋ, ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಚೆನ್ನಮ್ಮ ಚೆನ್ನಗೌಡ್ತಿ ಚೆನ್ನಮ್ಮ ಚೆನ್ನಗೌಡ್ತಿ ತೋರಿಸಬೇಕಾ ನಮ್ ಶಾಸ್ತ್ರ. ಚಳ್ಳೆ ಹಣ್ಣು ತಿನ್ನಿಸದೆ ಹಣ ಕರ್ಕೊಂಡು ಹೋಗಲ್ಲ. ಬರ್ತವ್ರೆ ಬರ್ತವ್ರೆ ಭಾಮಿಯರು ಬರ್ತವ್ರೆ, ಕಳಸದ ಕೊಡಗಳ ತರ್ತವ್ರೆ ತರ್ತವ್ರೆ ತತ್ತರಾಗಿ ತತ್ತ. ಕುಲುಕ್ತವ್ರೆ ಬಳಕ್ತವ್ರೆ ಮಿಂಚ್ತವ್ರೆ ಮಿನುಕ್ತವ್ರೆ, ಮದುವೆ ಮನೆಯಲ್ಲಿ ಭಾರಿ ಮೆರಿತವ್ರೆ ತತ್ತ ಚಾಪೆ ತತ್ತ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚೆಲ್ಲುವಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚೆಲ್ಲುವಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ. ನಡಿಗೆ ತುಂಬ ನಾಗಿಣಿ ಶೃಂಗಾರ, ನಗುವಿನ ತುಂಬ ಹುಣ್ಣಿಮೆ ಸಿಂಧೂರ. ನಿನ್ನ ತುಂಬಿಕೊಂಡ ನನ್ನ ಎದೆಯಲ್ಲಿ ಝೇಂಕಾರ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚೆಲ್ಲುವಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ. ಚಂದ್ರನೆದೆಯಿಂದ ಬೆಳ್ಳಿ ತುಣುಕು ಚೆದುರುತ್ತು, ನಂದವಾದ ಬೊಂಬೆಯೊಂದು ಅದರಿಂದ ಮೂಡಿತ್ತು. ಅಮರ ಶಿಲ್ಪಿ ಜಕ್ಕಣ್ಣ ಇವಳ ನೋಡಿ ಬೆರಗಾದ, ಹುಂಚರಾಜದ ವಿವರ್ಮ ಮೈ ಮರೆತು ಶರಣಾದ. ಮಿಂಚುವ ಸಿಂಚನವೇ ಮಿಡಿಯುವ ಹೃದಯಕ್ಕೆ ಕಂಪನವೇ, ಭಾವನೆ ಅಲೆಗಳ ಹಿಂಚನವೇ ಚಂದದ ಚಲುವಿನ ಆಗರವೇ. ಕೋಟಿತಾರೆ ಒಟ್ಟಿಗೆ ಸೇರಿ ವೇದ ಮಂತ್ರ ಘೋಷವ ಸಾರಿ, ಜೀವ ತುಂಬಿ ತಂದರು ನಿನ್ನ ಪ್ರೀತಿಸಲು ನನ್ನ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚೆಲ್ಲುವಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ. ಮೇಘದೂತ ಕಾವ್ಯದಲ್ಲಿ ಶಾಕುಂತಲೆ ಪುಟಗಳಲ್ಲಿ, ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನ. ಇಂದ್ರಲೋಕ ವೈಭವದಿ ಕೋಟಿ ಸುಖದ ಸ್ವಪ್ನದಲ್ಲಿ, ಕೊರತೆಯೊಂದು ಬಂತು ಅದು ನೀನೇನಾ ನೀನೇನಾ.
ನಾಚುವ ಕವನವು ನೀ ಕವಿಗಳಿಗೆಟುಕದ ಕಲ್ಪನೆ ನೀ ಕುಂಚವೆ ನಾಚುವ ಚಿತ್ರವು ನೀ ಬಣ್ಣಗಳಿಲ್ಲದೆ ಮಿನುಗುವೆ ನೀ ಏನ ಹೇಳಿ ಹೊಗಳಲಿ ನಿನ್ನ ಮಾತುಗಳೇ ಮುಗಿದವು ಚಿನ್ನ ಮೌನವಾಗಿ ನಿಂತರು ನಿನ್ನ ಅಂದವು ಕಾಡುತ್ತಿದೆ ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚಲ್ಲವೊಯ್ಯಾರ ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ ನಡಿಗೆ ತುಂಬ ನಾಗಿಣಿ ಶೃಂಗಾರ ನಗುವಿನ ತುಂಬ ಹುಣ್ಣಿಮೆ ಸಿಂಧೂರ ನಿನ್ನ ತುಂಬಿಕೊಂಡ ನನ್ನ ಎದೆಯಲ್ಲಿ ಝೇಂಕಾರ ನಮ್ದೇನೋ ವರುಣಾಸ್ತ್ರ ಮುಂದೇನೋ ನಿಗುಂಶಾಸ್ತ್ರ ಸೋಬಾನೆ ಎನ್ನೀರೋ ಜಲಕನ್ಯೆಗೆ ನಮ್ಮೋರು ತಮ್ಮೋರು ಅನ್ನುವ ಹಾಗೆ ಈ ಸೀರೆಗೆ ಬೋರಗೆ ಈ ನೆರಿಗೆ ಚಿನ್ನಾನಿ ರನ್ನಾನಿ ಅನ್ನಲು ನಾನು ಈ ಕಿವಿಗೆ ಗಿಲಕಿ ಈ ಝುಮಕೆ ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ ಮುತ್ತಿನಂತ ಈ ರಾಣಿ ಮುತ್ತು ನತ್ತು ಮೆಚ್ಚವಳೆ ನಾಚಿ ನೀರಾಗಿ ಹೊಳೆ ಆದವಳೆ ಮೈ ಕಳೆ ಏರವಳೆ ಬಾ ದೃಷ್ಟಿ ತೆಗಿ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸ್ವಂತದಲ್ಲಿ ವಂಕಿಡಬಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು 4 ಮೊಳ ಸೀರೆ 8 ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರೆಯ ಹೂವೋ ಬಲುಮಾಗಿದ ಮಾವೋ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಪರಿಗಮಗಳ ಸಾಗರದಲ್ಲಿ ಅಲೆಗಳ ಹಾಗೆ ಇವಳ ಕಾಲ್ಗೆಜ್ಜೆ ಘಮಘಮಗಳ ಗೋಕುಲದಲ್ಲಿ ನಿತ್ಯ ವಸಂತ ಇವಳ ಲಜ್ಜೆ ಮೆಲ್ಲು ಸಿರೋ ಏದು ಸಿರೋ ಏನಿರಲಿ ನನ್ನ ಕನಸಿನ ಬಾಗಿನ ನಗುತ್ತಿರಲಿ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ನಂದಾದೀಪ ಹುಟ್ಟಿದ ಮನೆಗೆ ಹಾರದ ದೀಪ ನೀ ಮೆಟ್ಟಿದ ಮನೆಗೆ ಬಯಸಿ ತಂದ ಈ ಅನುಬಂಧ ಸಾವಿರ ಜನ್ಮ ಇರೋವರೆಗೆ ಊರೆಲ್ಲ ಹರಸಿದರೆ ಪುಷ್ಪಾಂಜಲಿ ಅಣ್ಣನ ಹರಕೆ ಆನಂದ ಬಾಷ್ಪಾಂಜಲಿ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ನೀ ಪ್ರೀತಿ ಅರಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ ಮನೆ ತನಕ ಬಂದ ಹೆಣ್ಣು ಈ ಮನೆ
ಮನಿತನ ಬೆಳಗಲಿ ನಮ್ಮ ಹರಕೆಯು ಫಲಿಸಲಿ. ಸೊ ಎಸ್, ಫೈನಲಿ ನಾನು ಹಲ್ದಿ ಶಾಸ್ತ್ರ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ. ಸೊ ಎಲ್ಲ ಬ್ರೈಡ್ಗಾಗಲಿ ರೂಮ್ಗಾಗಲಿ ಖಂಡಿತ ಅವ್ರ ಹಲ್ದಿ ಶಾಸ್ತ್ರ ಇದೇ ಥರ ಆಗಬೇಕು ಅಂತ ಆಸೆ ಇರುತ್ತೆ. ಹಾಗಾದ್ ಒಂದು ಸತಿ ಮದುವೆ ಚೆನ್ನಾಗಿ ಹಲ್ದಿ ಡೆಕೋರೇಟ್ ಮಾಡಿಸಾಗಬೇಕು ಅನ್ನೋದಿತ್ತು. ಆ್ಯಂಡ್ ನನ್ನ ಅಮ್ಮನೂ ಸಹ ಅದೇ ಥರ ಹಿಂಗೆ ಡೆಕೋರೇಷನ್ ಬೇಕು, ಇದೇ ಥರ ಬೇಕು ಅಂತ ನನ್ನ ಅಮ್ಮನೇ ಡೆಕೋರೇಷನ್ ಸೆಲೆಕ್ಟ್ ಮಾಡಿದ್ದು. ಸೊ ಒಂದು ಪ್ರಾಬ್ಲಮ್ ಏನಾಯಿತು ಅಂದರೆ, ಹಳ್ದಿದಲ್ಲಿ ಚನ್ನಪಟ್ಟಣದಲ್ಲಿ ಒಬ್ರಿಗೆ ಹೇಳಿದ್ವಿ ಆಯಿತಾ. ಸೊ ನೇಮು ಇದೆಲ್ಲ ಮೆನ್ಷನ್ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರನ್ನ ಗೂಗಲಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ದು, ಎಲ್ಲ ಒಪ್ಕೊಂಡಿದ್ರು ಬಂದು ಮಾಡಿಕೊಡ್ತೀವಿ ಅಂತಂದ್ಬಿಟ್ಟು. ಶಾಸ್ತ್ರ ನಡೆಯೋ ಹಿಂದಿನ ದಿನ ಬೆಳಗ್ಗೆ ಓಕೆ ಮೇಡಮ್ ಇವತ್ತು ಬರ್ತೀನಿ, ಸ್ವಲ್ಪ ಐಟಮ್ಸ್ ಹಾಕ್ತೀನಿ, ನಮಗೆ ಅಮೌಂಟ್ ಪೇ ಮಾಡಿ, ಸ್ವಲ್ಪ ಐಟಮ್ಸ್ ತರಲಿಕ್ಕೆ ಅಮೌಂಟ್ ಬೇಕು ಅಂತ ಕೇಳಿದ್ರು. ಓಕೆ ಸರ್ ಬನ್ನಿ, ನಾವು ಮೈಸೂರಲ್ಲಿದ್ದೀವಿ, ಬಂದಮೇಲೆ ಫೋನ್ ಮಾಡ್ತೀವಿ ಅಂತ. ಸೊ ಓಕೆ ಅವ್ರು 8:30 ಅರೌಂಡ್ 8:30 ಅಷ್ಟರಲ್ಲಿ ಬಂದರು. ಓಕೆ ಎಲ್ಲಿ ಸೆಟ್ ಆಗಬೇಕು ಅಂದರು, ರೋಡ್ ಸೈಡ್ ಸೆಟ್ಟು ಅಂತ ತೋರಿಸಿದ್ವಿ. ಸೊ ಅವ್ರು ಇನ್ನೊಂದೇನು ಅಂದರೆ, ಆ ಸೆಟ್ಟಲ್ಲಿ ಮೇಲ್ಗಡೆ ಪೆಂಡಲ್ಲು ಅಂತ ಅಂದ್ಬಿಟ್ಟು ನಮಗೆ ಮೆನ್ಷನ್ ಮಾಡಿರಲಿಲ್ಲ. ಸೊ ಜಸ್ಟ್ ಅಮ್ಮ ಹೆಂಗೆ ಕೇಳಿದ್ರು, ಸೊ ಓಕೆ ಅದು ಪೆಂಡಲ್ ಬರಲ್ವಾ, ಅದನ್ನು ನೀವು ಹೇಳ್ಬೇಕಲ್ವಾ ಅಂತ ಕೇಳಿದರು ಅಷ್ಟೇ. ಯಾಕೆಂದರೆ ಸಿಚುವೇಶನಿಗೆ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಅದು ಎಲ್ಲೋ ಇದೆ, ಪೆಂಡಲು ಎಲ್ಲೋ ಇದೆ. ಸೊ ನಾವು ಈ ಸೆಟ್ ಫುಲ್ಲ ಅಂತ ಮೆನ್ಷನ್ ಮಾಡಿ ಕೇಳಿದಾಗ ಹೌದು ಸೆಟ್ ಫುಲ್ ಅಂತ ಹೇಳಿದರು. ಬಟ್ ಅಲ್ಲಿ ಬಂದಾಗ ಅದು ಪೆಂಡಲ್ ಅವ್ರ ಕೆಲಸ, ನಮ್ಮ ಕೆಲಸ ಅಲ್ಲ ಅಂದರು. ನನಗೆ ಹೇಳಿದ್ರು ಸರಿ ಅಮ್ಮ ಅದು ಬರಲ್ವಂತೆ ಅಂದೆ. ಅಮ್ಮ ಬಂದು ತಾಳ್ಮೆಯಿಂದನೇ ಕೇಳಿದ್ರು, ಅದು ಬರಲ್ವಾ ಸರ್, ನೀವು ಮೆನ್ಷನ್ ಮಾಡಬೇಕಿತ್ತಲ್ವ ಫಸ್ಟು, ನಾವು ಅಟ್ಲೀಸ್ಟ್ ಬೇರೆಯವ್ರಿಗೆ ಹೇಳ್ತಿದ್ವಿ. ಸೊ ನಿಮ್ಗೆ ಯಾರಾದರೂ ಪೆಂಡಲ್ ಅವ್ರಿಗೆ ಗೊತ್ತಿದ್ರೆ ಹೇಳಿದ್ದ. ಇದಕ್ಕಿದಂತೆ ರೈಸ್ ಆಗಿ ನಮ್ಗೆ ಯಾರು ಗೊತ್ತು ಹಂಗೆ ಹಿಂಗೆ ಅಂತ ಇದು ಮಾಡಿಕೊಂಡು, ನಿಮ್ಮನ್ನ ನಂಬ್ಕೊಂಡೆ ನಾವು ಜೀವನ ಮಾಡ್ತಿಲ್ಲ, ಇವರೊಬ್ರದ್ದೇನೋ ಹೋಗಿ ನಾನು ಮಾಡೋದೇ ಇಲ್ಲ ಅಂತಂದ್ಬಿಟ್ಟು ಬಂದವ್ರಿಗೆ ಏಕದಣ ವಿತಿನ್ 10 ಮಿನಿಟ್ಸಲ್ಲಿ ವಾಪಸ್ ಹೊರಡ್ತಿದ್ದಾರೆ. ಸೊ ನಿಮ್ಮ ಅಮೌಂಟ್ ಏನಕ್ಕೆ ಬೇಕು, ನಿಮ್ಮ ಅಡ್ವಾನ್ಸ್ ವಾಪಸ್ ಹಾಕ್ತೀನಿ ಅಂತಂದರು. ಬಟ್ ಟು ಬಿ ಫ್ರ್ಯಾಂಕ್ ಇವತ್ತುವರೆಗೂ ಅವ್ರ ಅಮೌಂಟ್ ಅಡ್ವಾನ್ಸ್ ವಾಪಸ್ ಹಾಕೇ ಇಲ್ಲ. ಸೊ ನಿಮ್ಮ ನಂಬ್ಕೊಂಡೇ ಬಾಳಿಲ್ಲ ಅಂದರು. ಮದುವೆ ಆಗಿ 1 ತಿಂಗಳಾದಮೇಲೆ ನಾನು ಟೆಕ್ಸ್ಟ್ ಹಾಕಿದ್ದೀನಿ, ಸರ್ ಅಡ್ವಾನ್ಸ್ ವಾಪಸ್ ಹಾಕ್ತೀನಿ ಅದಲ್ಲ ಎಲ್ಲ ಹಾಕಿದ್ರಿ ಅಂತ. ನೋಡಿ ಸುಮ್ಮನಾಗಿದ್ದಾರೆ ಅಷ್ಟೇ. ಸೊ ಅವ್ರ ಅಮೌಂಟ್ ವಾಪಸ್ ಹಾಕಿಲ್ಲ. ಸೊ ಅವ್ರು ಯಾರು ಅಂತಂದ್ಬಿಟ್ಟು ಮುಂದೆ ಬರೋಂಥ ಯಾವ್ದಾದ್ರು ವ್ಲಾಗಲ್ಲಿ ಖಂಡಿತ ಹೇಳ್ತೀನಿ, ಯಾಕಂದ್ರೆ ನೀವು ಆ ಥರ ಮೋಸ ಹೋಗ್ಬೇಡಿ, ಚನ್ನಪಟ್ಟಣದವರೇ ಅವರು. ಸೊ ನೋಡೋಣ ಅಷ್ಟರೊಳಗೆ ಅಮೌಂಟ್ ವಾಪಸ್ ಹಾಕಿದ್ರೆ ನಾನು ಖಂಡಿತ ಹೇಳಲ್ಲ, ಅಮೌಂಟ್ ವಾಪಸ್ ಹಾಕಲಿಲ್ಲ ಅಂದರೆ ಖಂಡಿತ ಅಪ್ಲೋಡ್ ಮಾಡಿರ್ತೀನಿ, ನೀವು ರೀಚೆಕ್ ಮಾಡ್ಕೊಳ್ಳಿ, ಹುಷಾರು. ಸೊ ಅದೆಲ್ಲ ಮುಗೀತು, ಇನ್ನೇನು ಮಾಡೋಣ, ಹಿಂಗೆ ಶಾಸ್ತ್ರ ಆಗುತ್ತೋ ಅಂತ ಅಂದ್ಕೊಂಡು ಸುಮ್ಮನಿದ್ದಾಗ ಆಮೇಲೆ ಸಡನ್ ಆಗಿ ಅಮ್ಮ ಇನ್ನೊಬ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅರೌಂಡ್ 9 o'clock ಏನೋರ್ನ ಕಾಂಟ್ಯಾಕ್ಟ್ ಮಾಡಿದ್ದು. ನಮಗೆ ಬೆಳಗ್ಗೆ 7 o'clock ಬಂದು ಸೆಟ್ ರೆಡಿ ಮಾಡಿಕೊಡ್ಬೇಕು ವಿತಿನ್ 9-9:30 ಒಳಗೆ ಅಂತ ಕೇಳಿದ್ದು. ಎಲ್ಲ ಒಪ್ಕೊಂಡು ಅವ್ರು ಮಿಡ್ನೈಟ್ ಹೋಗಿ ಬ್ಯಾಂಗ್ಳೂರಿಂದ ಪ್ರತಿಯೊಂದು ಐಟಮ್ಸ್ ಏನೋ ಕಲೆಕ್ಟ್ ಮಾಡ್ಕೊಂಡು ಬಂದು ನಾವು ಯಾವ ಥರ ಥೀಮ್ ಕೇಳಿದ್ವು ಖಂಡಿತ ಅವ್ರು ಆನ್ ಟೈಮ್ ಬಂದು ಬೆಳಗ್ಗೆ ಬೇಗ ರೆಡಿ ಮಾಡಿಕೊಟ್ರು. ಅದೇ ಈ ಅರ್ಶಿನ ಶಾಸ್ತ್ರ ಥೀಮಲ್ಲಿ ನಡೆದಿದ್ದು. ಸೊ ಸೀರಿಯಸ್ ಆಗಿ ನಂಗೆ ಆರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಪರ್ಫೆಕ್ಟಾಗಿ ಎಲ್ಲ ಸರಿ ಇರಲ್ಲ ಅಂತ ಹೇಳೋಕ್ಕಾಗಲ್ಲ, ಸಮ್ ಒನ್ ಹಿಂಗಾಗೇ ಆಗುತ್ತೆ. ಯಾಕೆಂದ್ರೆ ಒಪ್ಕೋಬೇಕಾದ್ರೆ ಒಂಥರ ಒಪ್ಕೊಂಡ್ಮೇಲೆ ಒಂಥರ ಸಮ್ ಒನ್ಸ್ ನಡ್ಕೊತಾರೆ, ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳಲ್ಲ. ಬಟ್ ನಾನು ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಕಡೆ ಹಿಂಗೆ ಈವೆಂಟ್ಸ್ಗಳು ಮಾಡಿಸಿರೋರೆಲ್ಲ ನಿಜವಾಗ್ಲೂ ಚೆನ್ನಾಗಿ ಮಾಡಿದರು, ಇವರೊಬ್ಬರೇ ಈ ಥರ ಆಗಿದ್ದು. ಸೊ ಓಕೆ ಅದೆಲ್ಲ ಬಿಡೋಣ. ಇನ್ನು ಓಕೆ ಡ್ರೆಸ್ ವಿಚಾರ ಬಂದರೆ ಆಬ್ವಿಯಸ್ ಆಗಿ ಹಳ್ದಿ ಶಾಸ್ತ್ರ ಆದಮೇಲೆ ಇನ್ನೊಂದು ಸತಿ ಆ ಡ್ರೆಸ್ ಹಾಕಲ್ಲ ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ ಓಕೆ ಮತ್ತೆ ಹಾಕಲ್ಲ, ಅರೌಂಡ್ ಅದು ಅಷ್ಟೇ 1500-2000 ಒಳಗೆ ನೋಡೋಣ ಅನ್ನೋ ಪ್ಲ್ಯಾನೆಲ್ಲ ಇದ್ದಿದ್ದು. ಸೊ 3000 ಹೇಳಿದ್ರು ಬೇಡ ಡ್ರೆಸ್ಸು ಅಂತ ರಿಜೆಕ್ಟ್ ಮಾಡಿ ಬರ್ತಿದ್ದೆ. ಬಟ್ ಆಮೇಲೆ ಏನಾಯಿತು, ಫ್ರಾಕ್ ಹಾಕಬೇಕು ಅನ್ನೋದು ಒಂದು ಥೀಮ್ ಬಂತು. ಓಕೆ ಫ್ರಾಕ್ ಅಂತ ಹುಡುಕಿದಾಗ ಓಕೆ ರೆಡಿಮೇಡ್ ಅಷ್ಟು ಸೂಟಬಲ್ ಆಗಲ್ಲ, ಸ್ಟಿಚ್ ಮಾಡ್ಸೋಣ. ಸೊ ಹಂಗೆ ಹಿಂಗೆ ಆಡ್ಕೊಂಡು ಹೋದರೆ ಮೆಟೀರಿಯಲ್ಲೇ 3500 ಅರೌಂಡ್ ಆಗೋಯ್ತು. ಸೊ ಓಕೆ ಇದೆಲ್ಲ ತೊಗೊಂಡು ಬಂದು ಸ್ಟಿಚಿಂಗ್ ಕೊಟ್ಟಾಗ ಅದು 2500 ಆಯಿತು. ಸೊ ಟೋಟಲ್ಲು 5000 ಸಮಥಿಂಗ್ ನಿಯರೆಸ್ಟ್ 6 ಆಯಿತು ಹಲ್ದಿ ಶಾಸ್ತ್ರದ ಫ್ರಾಕೇನೆ. ಅಂತಾರಲ್ಲ 3000 ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು ಹೋಗಿ 1-2 ಡಬ್ಬ ಖರ್ಚು ಮಾಡಿಕೊಂಡು ತಗೊಂಡು ಹಾಕೊಂಡಿದ್ದಾಯಿತು. ಬಟ್ ಹಲ್ದಿ ಶಾಸ್ತ್ರ ಆದಮೇಲಿಂದ ಅದನ್ನು ಮನೇಲಿ ಒಂದು ಸತಿ ವಾಶ್ ಮಾಡಿಕೊಟ್ರು, ಅದಾದಮೇಲೆ ಡ್ರೈ ಕ್ಲೀನಿಗೆ ವಾಶ್ ಮಾಡಿ ಕ್ಲೀನಾಗಿ ಇಟ್ಟಿದ್ದಾಗಿದೆ. ನಮ್ಮ ಕತೆ ಹಿಂಗಾಯ್ತು ಹಲ್ದಿ ಶಾಸ್ತ್ರದಲ್ಲಿ. ಸೊ ಯಾವ ಬ್ರೈಡ್ಸು ಅವ್ರು ಇದೇ ಥರ ಥಿಂಕ್ ಮಾಡಿ ಕಮ್ಮಿ ಕಾಸ್ಟಲ್ಲಿ ಬಟ್ಟೆ ತೊಗೋಬೇಕು ಅಂತ ಹೋಗ್ಬಿಟ್ಟು ಅದು ಡಬಲ್ ಕಾಸ್ಟ್ ಖರ್ಚು ಮಾಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದೇ ಥರ ನನ್ನ ಹಲ್ದಿ ಶಾಸ್ತ್ರದ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.